ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ವಿಧಿಸಲಾಗಿದೆ. ಐಪಿಎಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಪೊಲೀಸರು ಹೈ ಅಲರ್ಟ್ನಲ್ಲಿದ್ದಾರೆ. ಪ್ರತಿ ಗೇಟ್ ಬಳಿ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. 70ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲೂ ಕೂಡ ಬಹಳ ಆತಂಕಕಾರಿ ವಾತಾವರಣ ಇತ್ತು. ಯಾಕಂದರೆ ಜೀವಂತ ಸ್ಫೋಟಕಗಳು ಪತ್ತೆ ಆಗಿತ್ತು ಸ್ಟೇಡಿಯಂ ಸುತ್ತಮುತ್ತ. ಹೀಗಾಗಿ ಇಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅನ್ನೋದರ ಡೀಟೇಲ್ಸ್. ಮತ್ತು ಪ್ರತಿ ಗೇಟ್ನಲ್ಲೂ ಕೂಡ ಬರುವಂತಹ ಅಭಿಮಾನಿಗಳನ್ನು ಚೆಕ್ ಮಾಡಿ ಒಳಗೆ ಬಿಡೋದಕ್ಕೆ ಅಂತಲೇ ದೊಡ್ಡ ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಇದ್ದಾರೆ. ಉಗ್ರರ ನಿರ್ಣಾಮಕ್ಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ಬೆನ್ನಲ್ಲೇ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಸಂಭಾವ್ಯ ದಾಳಿಗಳು ಆಗಬಹುದು ಅನ್ನೋ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಒಂದಷ್ಟು ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಇದೀಗ ನಾನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿದ್ದೀನಿ. ಇದೇ ತಿಂಗಳ 13ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮತ್ತು ಹೈದರಾಬಾದ್ ನಡುವೆ ಮ್ಯಾಚ್ ಇದೆ. ಹೀಗಾಗಿ ಒಂದಷ್ಟು ಬಂದೋಬಸ್ತನ್ನು ಮಾಡಿಕೊಳ್ಳುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಸ್ಟೇಡಿಯಂ ಮುಂಭಾಗದಲ್ಲಿರ್ಬೋದು ಮತ್ತು ಪ್ರತಿ ಗೇಟ್ಗಳ ಮುಂಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಕಾರಣ ಸಾಕಷ್ಟು ಜನ ಸೇರ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು. ಕ್ರಿಕೆಟ್ ಪ್ರಿಯರ್ ಸೇರಿರ್ತಾರೆ. ಹೀಗಾಗಿ ಪ್ರತಿ ಗೇಟ್ ಬಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕೂಡ ಪ್ರತಿ ಗೇಟ್ ಮುಂಭಾಗದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಬಂದೋಬಸ್ತ್ ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ನಿನ್ನೆ ಗೃಹ ಸಚಿವರು ಮಾತನಾಡ್ತಾ ಹೇಳ್ತಿದ್ರು, ನಾವು ಕರ್ನಾಟಕದಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಬಂದೋಬಸ್ತ್ಗೆ ಸೂಚನೆಯನ್ನು ಸಹ ಕೊಟ್ಟಿದ್ದೀನಿ. ನಮಗೂ ಕೂಡ ಕೇಂದ್ರ ಗೃಹ ಇಲಾಖೆಯಿಂದ ಒಂದಷ್ಟು ಮಾರ್ಗಸೂಚಿಗಳು ಬಂದಿದೆ. ಅದರ ಅನ್ವಯ ಒಂದಷ್ಟು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರು. ಅದು ಕೇಂದ್ರ ಸರ್ಕಾರದ ಪ್ರಮುಖ ಕಟ್ಟಡಗಳಿರ್ಬೋದು, ಅಣುಸ್ಥಾವರಗಳು, ಅಣೆಕಟ್ಟೆಗಳು, ಅದರ ಜೊತೆಗೆ ಸ್ಟೇಡಿಯಂಗಳು, ಹೀಗೆ ಹಲವು ಕಡೆ ಇದೀಗ ಬಂದೋಬಸ್ತನ್ನು ಮಾಡುವ ಕೆಲಸವನ್ನು